ಸರ್, ಈಗ ನಾವು ಕೋರ್ಟಲ್ಲಿ ಕಲಾಪದಲ್ಲೆಲ್ಲ ಬ್ಯುಸಿಯಾಗಿದ್ವಿ. ನಮಗೆ DJ ಕೋರ್ಟಿಂದ ಒಂದು ಮಾಹಿತಿ ಬಂತು. ಕೋರ್ಟಲ್ಲಿ ಕರೆ ಬಾಂಬ್ ಅಂದರೆ ಬಾಂಬ್ ಕರೆ ಇದೆ, ಹಾಗಾಗಿ ಅದನ್ನು ಹೊರಗಡೆ ಬನ್ನಿ ಎಲ್ಲ ಅಂತೇಳಿದರು. ಹಾಗಾಗಿ ಕಕ್ಷಿದಾರರು ನಾವು ಎಲ್ಲರೂ ಹೊರಗಡೆ ಬಂದಿದ್ದೀವಿ. ಸೊ ಈಗ ಪೊಲೀಸರು SP ಅವರೆಲ್ಲ ಬಂದಿದ್ದಾರೆ. ಅವರೆಲ್ಲ ಈಗ ತನಿಖೆ ಮಾಡ್ತಾಯಿದ್ದಾರೆ. ಮುಂದಿನ ಕ್ರಮ ನಮ್ಮ ಪೊಲೀಸ್ ಇಲಾಖೆ ಮತ್ತು ನಮ್ಮ ನ್ಯಾಯಾಂಗ ಇಲಾಖೆ, ನಮ್ಮ ಸಾಹೇಬರುಗಳೆಲ್ಲ ಇದು ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಅವರೇ ಕ್ರಮ ವಹಿಸ್ಬೇಕಲ್ಲ. ಎಲ್ಲ ಹೊರಗಡೆ ಬಂದಿದ್ದೀವಿ, ಎಲ್ಲ ಸ್ಟಾಪ್ ಆಗಿದೆ. ಈಗ ಕಲಾಪ ಎಲ್ಲ ಸ್ಟಾಪ್ ಆಗಿದೆ. ಈಗ ಸದ್ಯಕ್ಕೇನು ಏನು ಆ ಥರದ್ದೇನು ಇದಿಲ್ಲ, ಪ್ರಾಬ್ಲಮ್ ಇಲ್ಲ. ಇದೇ ಥರ ಮೈಸೂರಲ್ಲೂ ಹಿಂಗಾಗಿತ್ತು. ಮೈಸೂರಲ್ಲಿ ಯಾವುದೇ ಥರದ್ದು ಈ ಥರದ್ದೇನೂ ಆಗಿರಲಿಲ್ಲ. ಬಟ್ ಈಗ ಈ ಥರ ಉಸಿಕರೆ ಬಾಂಬೋ ಅಥವಾ ಏನೋ ಸುಳ್ಳೋ ನಿಜನೋ ಗೊತ್ತಿಲ್ಲ, ಬಂದಿದೆ. ಈಗ ಒಂದು 10 ನಿಮಿಷ ಹಿಂದೆ ಗಾಬರಿ ಆಯಿತು. ಎಲ್ಲಕ್ಕೂ ಸಾಮಾನ್ಯವಾಗಿ ಗಾಬರಿ ಆಯಿತು. ಎಲ್ಲರೂ ಕಕ್ಷಿದಾರರ ಜೊತೆಗೆ ಮತ್ತು ಮಕ್ಕಳು, ಮಹಿಳೆಯರು ಎಲ್ಲ ಇದ್ದರು. ಹಾಗಾಗಿ ಎಲ್ಲ ಗಾಬರಿಯಿಂದ ಎಲ್ಲ ಕೆಳಗೆ ಬಂದಿದ್ದೀವಿ. ಈಗ ಮುಂದಕ್ಕೆ ಈ ಪೊಲೀಸ್ನವ್ರು ಬಂದು ಕ್ರಮ ಇದೆಲ್ಲ ಸರ್ಚ್ ಮಾಡ್ತಾ ಇದ್ದಾರೆ. ಸರ್, ಇವತ್ತು ಕೇಸ್ ನಮ್ಮದು ಲಾಸ್ಟ್ ಬಂದಿತ್ತು. ನಮ್ಮ ಮಗಳು ಸಾಯಿಸ್ಬಿಟ್ಟಿರೋದೊಂದು ಕೇಸ್ ಇತ್ತು. ಇವತ್ತು ತೀರ್ಪಿತ್ತು ಲಾಸ್ಟು. ನಾವು ಅಲ್ಲೇ ಕೂತಿದ್ವು. ಜಡ್ಜ್ ಮೇಡಮರು ಅಂದರು ಬಾಂಬಿದೆ ಎಲ್ಲ ಹೊರಗಡೆ ಹೋಗಿ ಅಂದ್ಬಿಟ್ಟು ಎಲ್ಲರೂ ಒಬ್ಬರನ್ನ ಉಳಿಸ್ಲಿಲ್ಲ, ಎಲ್ಲರೂ ಈಚೆ ಕಳಿಸ್ಬಿಟ್ರು. ಸೊ ನಾವು ಎಲ್ಲ ಭಯ ಬೀತಿರೋ, ಎಂಥವ್ರಿಗೂ ಭಯ ಇರ್ತದೆ, ಬಾಂಬು ಅಂತ ಎಲ್ಲ ಹೊಡ್ಬಂದ್ರು. ಈ ಕೋರ್ಟಲ್ಲಿ ಎಲ್ಲ ಹೊಡ್ಬಂದ್ರು ಸರ್. ಈಗ DSP ಸಾಹೇಬರು ಎಲ್ಲ ಬಂದಿದ್ದಾರೆ, SP ಅವರೆಲ್ಲ, ಪೊಲೀಸ್ನವ್ರು ಎಲ್ಲ ಬಂದು ಅಲ್ಲಿ ಚೆಕ್ ಮಾಡ್ತಾಯಿದ್ದಾರೆ. ಇನ್ನೂ ಏನಾಯ್ತದೆ ನೋಡ್ಬೇಕು. ಇಂಥವ್ರಿಗೆ ಬಿಡಬಾರ್ದು ಸರ್. ಯಾರೇ ಅಲ್ಲಿ ಬಾಂಬ್ ಹಾಕ್ತೀನಿ, ಎಂಥವ್ರಿಗೂ ಭಯ. ಈಗ ನಾವು ಅಲ್ಲೆಲ್ಲ ಮಕ್ಕಳು ಮರಿಯೆಲ್ಲ ಬಿಟ್ಬಿಟ್ಟು ಇಲ್ಲಿ ಬಂದಿದ್ದೀವಿ, ನಮ್ದು ಏನೋ ಕೇಸ್ ನಡೀತಾ ಇದೆ ಅಂತ. ಇಲ್ಲಿ ನಾಮೇ ಇಲ್ಲ ಅಂತಂದ್ರೆ ನಮ್ಮ ಮಕ್ಕಳು ಮರಿ ಏನು ಮಾಡ್ತಾರೆ? ಇಂಥವ್ರಿಗೆ ಕಠಿಣ ಶಿಕ್ಷೆ, ಅವ್ರಿಗೆ ಗಲ್ ಶಿಕ್ಷೆ ಕೊಡಬೇಕು. ಸರ್ಕಾರ ಅಲ್ಲ, ಜನಗಳ ಕಲ್ತ ಹೊಡೆದು ಸಾಯಿಸ್ಬೇಕು ಅವ್ರನ್ನ. ಆ ಥರ ಕಾನೂನು ಬರಬೇಕು. ಇಲ್ಲ ಅಂತಂದರೆ ಇದು ಖುಷಿ ಬಾಂಬೆ ಅಲ್ಲಿ, ಇನ್ನೊಂದು ಬಾಂಬೆ ಅಲ್ಲಿ ಹೇಳ್ತಾ ಇರ್ತಾರೆ. ಎಂಥವ್ರಿಗೂ ಭಯ ಅಲ್ವ ಭಯ ಅಂತ ಎಂಥವ್ರಿಗೂ ಇರ್ತದೆ. ಅದಕ್ಕೋಸ್ಕರ ಏನು ಮಾಡಬೇಕು, ಕಲ್ಲ ತಕ್ಕಂಡು ಬೇರೆ ಕಂಟ್ರಿಯಲ್ಲಿ ಇರ್ತಾವಲ್ಲ, ಆ ಥರ ಹೊಡೆದು ಅವರೇ ಸಾಯಿಸ್ಬೇಕು. ಕಾನೂನೇ ಅದನ್ನು ತಿದ್ದುಪಡಿ ಮಾಡ್ಬೇಕು ಸರ್. ಇದನ್ನು ಎಂದಿನಂತೆ ನ್ಯಾಯಾಲಯದ ಕಾರ್ಯಕಲಾಪಗಳು ಜರುಗ್ತಾ ಇದ್ದು, ಯಾವುದೋ ಅನಾಮಧೇಯ ಮಾಹಿತಿ ಬಂತು. ಮಂಡ್ಯ ಜಿಲ್ಲಾ ಕೋರ್ಟ್ ಸಂಕೀರ್ಣಕ್ಕೆ ಬಾಂಬ್ ಇದೆ ಅಂತ ಹೇಳಿ. ಹಾಗಾಗಿ ಎಲ್ಲರೂ ಹೊರಗಡೆ ಬಂದಿದ್ದಾರೆ. ನ್ಯಾಯಾಲಯದ ಕಾರ್ಯಕಲಾಪಗಳು ಈಗ ಸ್ಥಗಿತಗೊಂಡಿದ್ದಾವೆ. ಯಾವ ರೀತಿ ಬಾಂಬ್ ಬೆದರಿಕೆ ಅಂತ ಹೌದು, ಬಾಂಬೆ ಪೊಲೀಸರಿಗೆ ಮಾಹಿತಿ ಬಂದಿದೆ. ಹಾಗಾಗಿ ಎಲ್ಲರೂ ಹೊರಗಡೆ ಬಂದಿದ್ದಾರೆ. ಈಗ ಪೊಲೀಸರು ಕೂಡ ಬಂದು ಸರ್ಚ್ ಮಾಡ್ತಿದ್ದಾರೆ. ಈಗ ಜಸ್ಟ್ ಒಂದು 10 ಮಿನಿಟ್ಸ್. ಎಲ್ಲರೂ ಹೊರಗೆ ಬಂದಿದ್ದಾರೆ. ನ್ಯಾಯಾಧೀಶರು, ವಕೀಲರು, ಕಕ್ಷಿದಾರರು ಎಲ್ಲರೂ ಹೊರಗಡೆ ಬಂದಿದ್ದಾರೆ. ಯಾರ ಕಡೆಯಿಂದ ಬಂದಿರ್ಬೋದು ಅದು ಇನ್ನೂ ಮಾಹಿತಿ ಇಲ್ಲ. ಈಗ ಪೊಲೀಸರೇ ಹೇಳಬೇಕು. ಅದನ್ನು ನಿಮಗೆಲ್ಲ ಆ ಕ್ಷಣದಲ್ಲಿ ಏನಾಯ್ತು? ಏನಿಲ್ಲ, ಈ ನೆನೆ ಎಲ್ಲ ಕೊಡಗು ಜಿಲ್ಲಾ ನ್ಯಾಯಾಲಯಕ್ಕೆ ಬಾಂಬೆ ಬೆದರಿಕೆ ಬಂದಿತ್ತು. ಈಗ ಇದು ಬಂದಿದೆ. ಬಹುಶಃ ಇದು ಯಾವುದೇ ಕಿಡಿಗೇಡಿಗಳ ಕೃತ್ಯ ಅಂತ ಅನಿಸುತ್ತೆ ಅಷ್ಟೇ. ಎಲ್ಲರೂ ಕೂಡ ಭಯಭೀತರಾಗಿದೆ. ಸರ್, ಇವತ್ತು ನಮ್ಮದು ಕೇಸ್ ಇತ್ತು ಸ್ಪೆಷಲ್ ಕೋರ್ಟಲ್ಲಿ. ಕೇಸ್ ಇನ್ನೂ ನಡೀತಿತ್ತು, ಇನ್ನೂ ಕರೆದಿರಲಿಲ್ಲ ಜಡ್ಜು. ಆವಾಗಲೇ ಈ ಥರ ಇಮೇಲ್ ಬಂದೈತೆ, ಬಾಂಬ್ ಬೆದರಿಕೆ ಬಂದೈತೆ ಅಂತ ಎಲ್ಲ ಹೇಳಿದ್ರು. ಎಲ್ಲ ಹೇಳಾದ್ಮೇಲೆ ಎಲ್ಲ ಜನ ಕಲ್ಲೋಲ ಆಗಿ SP DSP ಎಲ್ಲ ಬಂದವ್ರೆ. ನೋಡ್ಬೇಕೇನಾಗುತ್ತೆ ಅಂತ. ಇನ್ನೂ ಬಾಂಬ್ ಸ್ಪಾಟ್ ಬಂದಿಲ್ಲ, ನೋಡ್ಬೇಕೇನಾಗಬೇಕು ಅಂತ. ಇಲ್ಲೇ ಸ್ಪಾಟಲ್ಲಿದ್ವಿ. ನಮ್ಮದು ಇವತ್ತು ಕೇಸ್ ಇದ್ದಿರುವಾಗ ಇಲ್ಲೇ ಕೋರ್ಟಲ್ಲೇ ಇದ್ವಿ ನಾವೆಲ್ಲ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.